ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಗೆ ಸದ್ದಿಲ್ಲದೆ ಸಿದ್ಧತೆ ಸ್ಟಾರ್ಟ್ ಮಾಡ್ತಾ ಕಾಂಗ್ರೆಸ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ 5 ಗ್ಯಾರಂಟಿ ಯಶಸ್ವಿ ಬೆನ್ನಲ್ಲೇ ಬೆಂಗಳೂರಿಗೆ 6ನೇ ಗ್ಯಾರಂಟಿ ಕೂಡ ಜಾರಿಯಾಗಿದೆ. 6ನೇ ಗ್ಯಾರಂಟಿಯಿಂದ 16 ಲಕ್ಷ ಖಾತೆದಾರರಿಗೆ ಗುಡ್ ನ್ಯೂಸ್. ಇದು 5 ಗ್ಯಾರಂಟಿ ಯಶಸ್ವಿ ಆಯಿತು ಕಾಂಗ್ರೆಸ್ ಸರ್ಕಾರದ್ದು. ಹೀಗಾಗಿ ಇದರ ಬೆನ್ನಲ್ಲೇ ಬೆಂಗಳೂರಿಗೆ 6ನೇ ಗ್ಯಾರಂಟಿ ಜಾರಿ. 6ನೇ ಗ್ಯಾರಂಟಿಯಿಂದ 16 ಲಕ್ಷ ಖಾತೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಜಿಬಿಎ ಚುನಾವಣೆ ಆರಂಭವಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನದ ಮೂಲಕ ಬಿಜೆಪಿಗೆ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತಿನಿಂದ ಬೆಂಗಳೂರಲ್ಲಿ ಸರ್ಕಾರದ ಹೊಸ ಗ್ಯಾರಂಟಿ ಜಾರಿಯಾಗಿದೆ. ದಾಖಲೆ ಸಲ್ಲಿಸಿ ಮನೆ ಬಾಗಿಲಿಗೆ ಬರುತ್ತೆ ಖಾತಾ. ನೀವು ಜಸ್ಟ್ ಹೋಗಿ ಆಫೀಸ್ಗೆ ಹೋಗಿ ಪ್ರತಿ ಶನಿವಾರ ಇದಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಖಾತಾ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಜಿಬಿಎ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿಗೆ ಸದ್ದಿಲ್ಲದೆ ಕಾಂಗ್ರೆಸ್ ಶಾಕ್ ಕೊಡ್ತಾ ಇದೆ. 5 ಪಾಲಿಕೆಯ ಗದ್ದುಗೆಯನ್ನ ಹಿಡಿಯೋದಕ್ಕೆ ಡಿಕೆ ಶಿವಕುಮಾರ್ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನದ ಮೂಲಕ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ನೀಡುತ್ತಿದ್ದಾರೆ. ಸರ್ಕಾರದ 6ನೇ ಗ್ಯಾರಂಟಿ ಜಾರಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ಹರಿದು ಬರುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ಜಿಬಿಎ ಎಲೆಕ್ಷನ್ಗೆ ಸದ್ದಿಲ್ಲದೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ಯಾ ಕಾಂಗ್ರೆಸ್, ಹೇಗೆ ಅಂತ? ಜಿಬಿಎ ಚುನಾವಣೆಗೆ ಸದ್ದಿಲ್ಲದೆ ಈಗಾಗಲೇ ಕಾಂಗ್ರೆಸ್ ಒಂದು ಸಿದ್ಧತೆಯನ್ನ ಮಾಡ್ತಾ ಇದೆ. ಇದಕ್ಕಾಗಿ ಈಗಾಗಲೇ 5 ಗ್ಯಾರಂಟಿ ಯೋಜನೆಯನ್ನ ತಂದಿದ್ದಾರೆ. ಅದರ ಬೆನ್ನಲ್ಲೇ 6ನೇ ಗ್ಯಾರಂಟಿ ಜಾರಿ ತಂದಿರುವಂತದ್ದು. ಸರ್ಕಾರದ 6ನೇ ಗ್ಯಾರಂಟಿಯಿಂದ 16 ಲಕ್ಷ ಖಾತೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಜಿಬಿಎ ಚುನಾವಣೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗ್ತಿದ್ದಂತೆ ಡಿಕೆಶಿಯಿಂದ ಇವತ್ತು ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿರುವಂತದ್ದು. ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನದ ಮೂಲಕ ಕಮಲ ಪಾಲಯಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಅಂಶ ಕೂಡ ಇಲ್ಲಿ ಬೆಳಕಿಗೆ ಬರುವಂತದ್ದು. ಸೊ ಸರ್ಕಾರದ 6ನೇ ಗ್ಯಾರಂಟಿ ಜಾರಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ಗಳಿಸುವಂತಹ ಒಂದು ಪ್ಲಾನ್ ಕೂಡ ಇದಾಗಿರುವಂತದ್ದು. ಸೊ ಇಂದಿನಿಂದ ಬೆಂಗಳೂರಿನಲ್ಲಿ ಮಾತ್ರ ಇದು ಜಾರಿಯಾಗುತ್ತೆ. ಸರ್ಕಾರದ ಹೊಸ ಗ್ಯಾರಂಟಿ ಅಂದ್ರೆ ದಾಖಲೆ ಸಲ್ಲಿಸಿ ಮನೆ ಬಾಗಿಲಿಗೆ ಬರಲಿದೆ ಅಂತೆ ಖಾತಾ. ಹಾಗೇನೆ ಜಿಬಿಎ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿಗೆ ಸದ್ದಿಲ್ಲದೆ ಇದೊಂದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಖಾತಾ ಬಿ ಖಾತಾ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ 5 ಪಾಲಿಕೆಯ ಗದ್ದುಗೆ ಹಿಡಿಯಲು ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಡಿಕೆಶಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಡಿಕೆಶಿ ಬಹುದಿನದ ಕನಸಿನ B2 ಖಾತಾ ನೀಡಲು ಸಿದ್ಧತೆಯನ್ನ ಮಾಡಿದ್ದಾರೆ. ಸೊ 100 ದಿನದ ಅಭಿಯಾನ ಇದಾಗಿದ್ದು ಇವತ್ತು ಇದಕ್ಕೆ ಒಂದು ಚಾಲನೆ ಕೊಡ್ತಾರೆ. ಇಂದಿನಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಈ ಒಂದು ಅಭಿಯಾನ ಆರಂಭ ಆಗುತ್ತೆ. ಪ್ರತಿ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಧಾನಸಭಾ 10 ಕಡೆಗಳಲ್ಲಿ ಈ ಒಂದು ಅಭಿಯಾನ ನಡೆಯುತ್ತೆ. ಸೊ 100 ದಿನದ ಒಳಗಡೆ ಅಗತ್ಯ ದಾಖಲೆ ಸಲ್ಲಿಕೆ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕೂಡ ಅಂದ್ರೆ ಈಗಾಗಲೇ ಭೂ ಮಾಲೀಕರಿಗೆ ಒಂದು ಉಳಿತಾಯ ಆಗುತ್ತೆ. ಸೊ ಹೀಗಾಗಿ ಭೂಮಿ ಬೆಲೆಯ 5% ದಂಡವನ್ನ ಇಲ್ಲಾಂದ್ರೆ ಕಟ್ಟಬೇಕಾಗುತ್ತೆ. ಸೊ ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನದಲ್ಲಿ ಸೂಕ್ತ ದಾಖಲೆ ಸಲ್ಲಿಸಿದ್ರೆ ಕೇವಲ ದಂಡದ 2% ಮಾತ್ರ ಇರುತ್ತೆ. ಸೊ 5% ದಂಡ ಬೀಳೋ ಬದಲು 2% ಮಾತ್ರ ಇದೆ. ಇದೊಂದು ಜನರಿಗೆ ಕೂಡ ಉಪಯೋಗ ಆಗುತ್ತೆ. ಸೊ ಹೀಗಾಗಿ 23 ಲಕ್ಷ ಖಾತೆಗಳ ಪೈಕಿ 7 ಲಕ್ಷ ಖಾತೆಗಳು ಬಿ ಖಾತೆಗಳಾಗಿವೆ. ಸೊ 100 ದಿನದ ನಂತರ ಅರ್ಜಿ ಸಲ್ಲಿಸದಿದ್ರೆ ದಂಡದ ಪ್ರಮಾಣದಲ್ಲಿ ರಿಯಾಯಿತಿ ಕೂಡ ಇರಲ್ಲ. ಸೊ ಹೀಗಾಗಿ ಈಗಾಗಲೇ 100 ದಿನದ ಅಭಿಯಾನ ಏನು ಕೈಗೊಂಡಿದ್ದಾರೆ ಇದರ ಬಗ್ಗೆ ಈಗಾಗಲೇ ಡಿಕೆಶಿ ಅವರು ಇವತ್ತು ಒಂದು ಚಾಲನೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತಿನಿಂದ ಎಲ್ಲಾ ವಾರ್ಡ್ಗಳಲ್ಲಿ ಕೂಡ ಈಗಾಗಲೇ ಯಾವೆಲ್ಲ ಲೊಕೇಶನ್ ಅಂತ ಕೂಡ ಈಗಾಗಲೇ ಮೆನ್ಷನ್ ಮಾಡಿರುವಂತದ್ದು. ಸೊ ಆಯಾ ಲೊಕೇಶನ್ಗೆ ಹೋಗಿ ಜನಸಾಮಾನ್ಯರು ತಮ್ಮ ಖಾತೆಗಳಿಗೆ ಸಂಬಂಧಪಟ್ಟಂತಹ ಡೌಟ್ ಗಳನ್ನ ಕೂಡ ಕ್ಲಿಯರ್ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಇದರಲ್ಲಿ ದಳ್ಳಾಳಿಗಳಾಗಿರ್ಬೋದು, ಬ್ರೋಕರ್ಗಳಾಗಿರ್ಬೋದು, ಹೀಗೆ ಬಹುತೇಕ ಮಂದಿ ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರು ಕೂಡ ಹೆಚ್ಚಿನ ಹಣ ವಸೂಲಿ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಈಗ ಸೂಚಿಸಿರುವಂತಹ ಪ್ರದೇಶಗಳಿಗೆ ಹೋಗಿದ್ರೆ ಅಲ್ಲಿ ಟ್ರೈನ್ ಅಪ್ ಆದವರು ಕೂಡ ಇರ್ತಾರೆ. ಸೊ ಅವರಿಗೆ ಬೇಕಾದಂತಹ ಅಡ್ವೈಸ್ ಗಳನ್ನ ಕೂಡ ಮಾಡ್ತಾರೆ. ಸೊ ಇದರಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಗಳಿಸುವಂತಹ ಒಂದು ಸ್ಕೀಮ್ ಅಂತಾನೆ ಹೇಳ್ಬಹುದು 6ನೇ ಗ್ಯಾರಂಟಿ ಯೋಜನೆ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.